ಎಚ್ಡಿಕೆ ಬಗ್ಗೆ ಡಿಕೆ ಸುರೇಶ್ ಹಾಗೂ ಬಾಲಕೃಷ್ಣ ವಾಗ್ದಾಳಿಯನ್ನ ಮಾಡಿದ್ರು ನಿನ್ನೆ. ಕಾಂಗ್ರೆಸ್ ನಾಯಕರಿಗೆ ಈಗ ಎಚ್ಡಿ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಎಚ್ಡಿಕೆ ಬಗ್ಗೆ ಡಿಕೆ ಸುರೇಶ್ ಅವರು ಮಾಜಿ ಸಂಸದರು ಡಿಕೆ ಶಿವಕುಮಾರ್ ಅವರ ಸಹೋದರ ಮತ್ತು ಒಂದ್ ಕಡೆ ಸಚಿವ ಎಚ್.ಸಿ. ಬಾಲಕೃಷ್ಣ ಅವರು ವಾಗ್ದಾಳಿಯನ್ನ ಮಾಡಿದ್ರು. ಕಾಂಗ್ರೆಸ್ ನಾಯಕರಿಗೆ ಕುಮಾರಸ್ವಾಮಿ ಅವರು ಟಾಂಗ್ ಕೊಟ್ಟಿದ್ದಾರೆ. ರಾಮನಗರದಲ್ಲಿ ಮಾತನಾಡಿದ್ದಾರೆ. ಅಕ್ಕೂರು ಗ್ರಾಮದಲ್ಲಿ ಕುಮಾರಸ್ವಾಮಿ ಹೇಳಿಕೆ. ನಿನ್ನೆ ಇಬ್ಬರು ಮಹಾನ್ ನಾಯಕರು ಮಾತನಾಡಿದ್ದಾರೆ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ ಅಂತ ಹೇಳಿದ್ರು. ಹೌದು, ನಾವು ಕೈ ಮುಗಿಯೋದು ಸಂಸ್ಕೃತಿಯ ಬೃಂದಾವನಕ್ಕೆ. ಆದ್ರೆ ಅವರನ್ನ ಸೂಟ್ಕೇಸ್ ಬೃಂದಾವನ, ಅವರದ್ದು ಸೂಟ್ಕೇಸ್ ಬೃಂದಾವನ, ಭೂಮಿ ಲಪಟಾಯಿಸುವಂತ ಬೃಂದಾವನ ಕಟ್ಟಿಲ್ಲ ನಾವು. ಭೂಮಿ ಲಪಟಾಯಿಸಿ ಬೃಂದಾವನ ಕಟ್ಟಿಲ್ಲ ನಾವು. ಡಿಕೆ ಸುರೇಶ್ ಹಾಗೂ ಬಾಲಕೃಷ್ಣಗೆ ಎಚ್ಡಿಕೆ ತಿರುಗೇಟನ್ನ ಕೊಟ್ಟಿದ್ದಾರೆ. ಕಟ್ ರಾಜಕಾರಣ ಮಾಡೋರ್ನ ಏನ್ ಮಾಡೋಕ್ಕಾಗತ್ರಿ? ರಾಜಕಾರಣದಲ್ಲಿ ಕೆಲಸ ಮಾಡಿ ಬದುಕಬೇಕು ಅನ್ನೋದಿಲ್ವಲ್ಲ, ಕೆಲಸ ಮಾಡಿ ತೋರಿಸ್ಬೇಕು ಅನ್ನೋದಿಲ್ಲ. ಎತ್ಕಟ್ಟು ರಾಜಕಾರಣ ಮಾಡೋ ಕಸಬಿರೋ ಅಂಥವ್ರನ್ನ ಉತ್ತರ ಕೊಡೋದಕ್ಕೆ ನೀವು ಮಾಧ್ಯಮದವರ ಅದರ ಬಗ್ಗೆ ಗಮನ ಹರಿಸಬೇಕೇ ಹೊರತು ಒಬ್ಬ ಕೇಂದ್ರ ಸಚಿವ ಯಾವ ರೀತಿಯಾಗಿ ಎತ್ಕಟ್ತಾ ಇದ್ದಾರೆ ಅನ್ನೋದನ್ನ ನೋಡಬೇಕು. ಅದೊಂದೇ ಟೋಲ್ ಯಾಕೆ ಹೇಳ್ತಾರೆ? ಎಲ್ಲ ಟೋಲ್ನು ಹೇಳಿ, ಎಲ್ಲ ಟೋಲ್ನು ಹೇಳಿ, ಯಾವ ಟೋಲ್ಗೂ ದುಡ್ಡು ಕಡಬೇಡಿ ಅಂತ ಹೇಳ್ಬಿಟ್ಟು ಎಲ್ಲ ಟೋಲ್ಗೂ ಹೇಳಿ. ಮಾಡೋದೆಲ್ಲ ಅನಾಚಾರ, ಮನೆ ಮುಂದೆ ಬೃಂದಾವನ. ನೀವು ಅವ್ರಿಗೆ ಬೆಂಬಲ ಕೊಡ್ತೀರಿ, ಅವ್ರು ಮಾತಾಡ್ತಾರೆ. ಇಬ್ಬರು ಮಹಾನ್ ಅಭಿವೃದ್ಧಿ ಅಧಿಕಾರರು, ಮಹಾನ್ ಅಧಿಕಾರರು ಅವರಿಬ್ಬರು ಹೇಳಿಕೆ ಕೊಟ್ಟಿರೋದು ಗಮನಿಸಿದ್ದೀನಿ. ನೈಸ್ ರಸ್ತೆಯ ಟೋಲ್ ವಿಷಯದಲ್ಲಿ ಎಂಥದೋ ಬೃಂದಾವನ ಬಂದವನ ಏನೇನು ಹೇಳ್ಕೊಂಡವ್ರೆ. ನಾವು ಯಾವ ಬೃಂದಾವನಕ್ಕೋ ಕೈ ಮುಗಿತೀವಿ, ಅದು ಬೇರೆ ಬೃಂದಾವನ. ಅವ್ರದ್ದ ಇದೆಯಲ್ಲ ಬೃಂದಾವನಗಳು. ದಿನ ಸೂಟ್ಕೇಸ್ ಇಟ್ಕೊಂಡ್ಬರೋರ್ನ ಎಲ್ಲೆಲ್ಲಿ ಭೂಮಿ ಸಿಗ್ತದೆ ಅಂತ ಹೇಳಿ ಲಪಟಾಯಿಸ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಬೃಂದಾವನ ಕಟ್ಟಿಲ್ಲ ನಾವು. ನಮ್ಮ ಸಂಸ್ಕೃತಿಯ ಬೃಂದಾವನ ಕಟ್ಟಿ ಪೂಜೆ ಮಾಡೋರು ನಾವು. ಸಚಿವ ನಾಗೇಂದ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಸಿಬಿಐ ಪತ್ರವನ್ನ ಬರೆದಿರುವಂತದ್ದು ರಾಜ್ಯಪಾಲರಿಗೆ, ಗವರ್ನರ್ಗೆ ಸಿಬಿಐ ಪತ್ರ ಬೆನ್ನಲ್ಲೇ ಜೋರಾಗಿದೆ ವಾಕ್ಸಮರ. ಇನ್ನೂ ಕೂಡ ಇಡಿ ಸಿಬಿಐ ಕೇಂದ್ರದ ಅಧೀನದಲ್ಲಿ ಕೆಲಸವನ್ನ ಮಾಡುತ್ತೆ. ಇಡಿ ಮತ್ತು ಸಿಬಿಐ ಕೇಂದ್ರದ ಅಧೀನದಲ್ಲಿ ಕೆಲಸ ಮಾಡುತ್ತೆ. ಇಡಿ ಸಿಬಿಐ ವಿರುದ್ಧ ಯತೀಂದ್ರ ಸಿದ್ದರಾಮಯ್ಯ ವಾಗ್ದಾಳಿಯನ್ನ ಮಾಡಿದ್ರು. ಆಬ್ವಿಯಸ್ಲಿ ಎಕ್ಸ್ಪೆಕ್ಟೆಡ್ ಆಲ್ಸೋ. ನಾವು SIT ಮಾಡಿದ್ವಿ, SIT ನಾಗೇಂದ್ರನನ್ನ ಆರೋಪಿ ಮಾಡಿಲ್ಲ. 79 ಕೋಟಿ ರಿಕವರಿ ಆಗಿದೆ, ಉಳಿದಿದ್ದನ್ನ ರಿಕವರಿ ಮಾಡ್ತೇವೆ ಅಂತ ಹೇಳಿದ್ದಾರೆ. ರಿಕವರಿ ಆಗಿದೆ ಅಂದ್ರೆ ಅಲ್ಲಿ ಅಕ್ರಮ ಆಗಿತ್ತಲ್ಲ, ಭ್ರಷ್ಟಾಚಾರ ಆಗಿತ್ತಲ್ಲ, ಅದಕ್ಕೆ ಯಾರು ಆನ್ಸರು? ನೀವೇ ಕೇಳ್ತಿರಲ್ಲ ಅಕೌಂಟಬಿಲಿಟಿ ಯಾರು ಅನ್ನೋದಕ್ಕೆ. ರಾಜಕೀಯಕ್ಕಾಗಿ ನಾಗೇಂದ್ರ ಅವರನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ. ನಮ್ಮ ಪಕ್ಷ ಸಚಿವರ ಪರವಾಗಿ ನಿಲ್ಲುತ್ತದೆ. ಕಲಬುರಗಿಯಲ್ಲಿ ಸಚಿವ ಯತೀಂದ್ರ ಅವರ ಹೇಳಿಕೆ. ಅವರು ಕೆಲಸ ಇಡಿ ಸಿಬಿಐ ಅವರೆಲ್ಲ ಕೂಡ ಕೇಂದ್ರ ಸರ್ಕಾರದ ಕೈಗೊಂಬೆಗಳ ಥರ ಅವರು ಕೆಲಸ ಮಾಡ್ತಿದ್ದಾರೆ. ನಾವು SIT ಮಾಡಿದ್ವಿ. SITನಲ್ಲಿ ಅವ್ರನ್ನ ಅಕ್ಯೂಸ್ ಆಗಿ ಮಾಡಿಲ್ಲ, ಆರೋಪಿಗಳನ್ನಾಗಿ ಮಾಡಿಲ್ಲ. ಮತ್ತು ಎಷ್ಟು ಹಣ ವಾಲ್ಮೀಕಿನಿಗೆ ಬಂದು ತೆಗೆದಿದ್ರು, ಸುಮಾರು 87 ಕೋಟಿ ಹಣ ತೆಗೆದಿದ್ರು. ಅದರೊಳಗೆ 79 ಕೋಟಿಗಾಗಲೇ ರಿಕವರು ಆಗಿದೆ. ಇನ್ನು ಮಿಕ್ಕಿದ್ದು ಬೇರೆ ಬೇರೆ ಆಸೆಟ್ಸಲ್ಲಿದೆ, ಕಾರು ಗೀರು ತೊಗೊಂಡಿದ್ದಾರೆ. ಸೊ ಅದನ್ನು ರಿಕವರ್ ಮಾಡ್ತೀವಿ. ಸೊ ಹಣ ಎಲ್ಲಿಗೂ ಹೋಗಿಲ್ಲ, ಸರ್ಕಾರದ ಹಣನ ಮತ್ತೆ ವಾಪಸ್ ನಾವು ತಗೊಂಡಿದ್ದೀವಿ. ಮತ್ತು ನಾಗೇಂದ್ರ ಅವರು ಇದರೊಳಗೆ ಇನ್ವಾಲ್ವ್ ಆಗಿದ್ದಕ್ಕೆ ಯಾವುದು ಸರಿಯಾದಂಥ ಬಲವಾದಂಥ ಸಾಕ್ಷ್ಯಾಧಾರಗಳಿಲ್ಲ. ಇಡಿ ಅವರು ಕೂಡ ಮೊದಲನೇ ಬಾರಿ ಅವರು FIR ಮಾಡಿದಾಗ ನಾಗೇಂದ್ರ ಅವರನ್ನು ಅವರು ಆರೋಪಿಗಳನ್ನಾಗಿ ಮಾಡಲ್ಲ, ಕೇವಲ ರಾಜಕೀಯ ಕಾರಣಗಳಿಗೋಸ್ಕರ ಅವರನ್ನು ಟಾರ್ಗೆಟ್ ಮಾಡ್ತಿದ್ದಾರೆ. ಸೊ ಹಾಗಾಗಿ ನಮ್ಮ ಪಕ್ಷ ನಮ್ಮ ಸಚಿವರ ಪರವಾಗಿ ನಿಲ್ಲುತ್ತೆ. ಇಡಿ ದೇಗುಲದಲ್ಲಿ ಮುಸ್ಲಿಂ ಯುವಕ ಮೂತ್ರ ವಿಸರ್ಜನೆ ಕೇಸ್ಗೆ ಸಂಬಂಧಪಟ್ಟಂತೆ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ನಡೆದಿದ್ದಂಥ ಘಟನೆ. ದೇಗುಲಕ್ಕೆ ಸಂಸದ ಬಸವರಾಜ ಬೊಮ್ಮಾಯಿ ಭೇಟಿಯನ್ನ ಕೊಟ್ಟಿದ್ದಾರೆ. ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಪಟ್ಟಣದಲ್ಲಿ ನಡೆದಿದ್ದಂಥ ಘಟನೆ. ದೇಗುಲಕ್ಕೆ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಭೇಟಿಯನ್ನ ಕೊಟ್ಟಿದ್ದಾರೆ. ಆಂಜನೇಯ ದೇವಸ್ಥಾನದಲ್ಲಿ ಪರಿಶೀಲನೆಯನ್ನ ಮಾಡಿದ್ದಾರೆ ಬೊಮ್ಮಾಯಿ. ಅದೇ ಕ್ಷೇತ್ರದಿಂದ ಗೆದ್ದ ಆಯ್ಕೆ ಆಗ್ತಾ ಬರ್ತಾ ಇದ್ದಂಥವರು ಶಾಸಕರಾಗಿ ಬೊಮ್ಮಾಯಿ ಅವರು ಈಗ ಸಂಸದರು ಒಂದು ದೇವಸ್ಥಾನಕ್ಕೆ ಹೋಗಿದ್ದಾರೆ. ಆಂಜನೇಯ ಸ್ವಾಮಿಗೆ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ. ಸ್ಥಳೀಯರ ಬಳಿ ಘಟನೆಯ ವಿವರವನ್ನು ಪಡ್ಕೊಂಡಿದ್ದಾರೆ ಬಸವರಾಜ ಬೊಮ್ಮಾಯಿ. ತೋರಿಸ್ತಾ ಇದ್ದೀನಿ ನೋಡಿ, ಶಿಗ್ಗಾವಿ ಪಟ್ಟಣ. ಶಿಗ್ಗಾವಿಯಿಂದ ಕಂಟಿನ್ಯೂಸ್ಲಿ 2008ರಿಂದ ಗೆದ್ಕೊಂಡು ಬರ್ತಾ ಇದ್ರು ಬಸವರಾಜ ಬೊಮ್ಮಾಯಿ ಅವರು. ಕಳೆದ ಉಪಚುನಾವಣೆಯಲ್ಲಿ ಆ ಕ್ಷೇತ್ರ ಕೈ ತಪ್ಪಿದೆ.
ಸಂಸದರಾಗಿದ್ದಾರೆ. ಅಲ್ಲಿ ಏನಾಯ್ತು, ಘಟನೆ ಯಾಕಾಯ್ತು, ಏನು ಎತ್ತ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನ ಪಡ್ಕೊಂಡು ಬರ್ತಡೇ ಗಿಫ್ಟ್ ಅಂತ ಸರ್. ಆಮೇಲೆ ಪಟ್ಟ ಮನೆ ಸಿಕ್ಕ 11 ಸರ್. ಪಟ್ಟ ಮನೆ ಕೊಟ್ಟಿದ್ದಕ್ಕೆ ಖುಷಿಗೆ ಅವ ಬರ್ತಡೇ ಗಿಫ್ಟ್ ಕೊಟ್ಟಾನ ಸರ್. ರಿಟರ್ನ್ ಗಿಫ್ಟ್ ಅವನ ಬಾಯಿಂದ ಬಂದಿರೋ ಮತ್ತ ಸರ್. ಸಲ್ಲಿ ಹೋಗಿನೂ ಕೇಳಿ ಸರ್. ಅಲ್ಲಿನೂ ಬಂದು ರಿಪೀಟ್ ಅವ ಇಲ್ಲ ಅಂದ್ರೆ ಶ್ರೀಕಾಂತ್ ಬೈದ ಮ್ಯಾಗ ಮತ್ತೆ ಹೌದು ಸುಮ್ಮನೆ ಗೇಟ್ ತೆಗೆದು ಒಳಗಡೆ ಬಂದು ಬೈದ ಕಾಫಿ ಕ್ಯಾಕ ಉಕಾಳಿತ. ನಿಮಗೆ ತೋರಿಸ್ತಾ ಇದೀವಲ್ಲ ದೃಶ್ಯಾವಳಿಗಳಲ್ಲಿ, ಆ ಜಾಫರ್ ಅಂತ ಕಾಣಿಸುತ್ತೆ, ಆತ ಮೂತ್ರ ವಿಸರ್ಜನೆಯನ್ನ ಮಾಡಿದ್ದ. ಮೂತ್ರ ವಿಸರ್ಜನೆ ಮಾಡಿದಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿ ಸಾಕಷ್ಟು ಆಕ್ರೋಶ ವ್ಯಕ್ತವಾಗಿತ್ತು, ಪ್ರತಿಭಟನೆ ಎಲ್ಲ ಆಗಿತ್ತು. ಆ ದೇವಸ್ಥಾನಕ್ಕೆ ಸಂಸದ ಬಸವರಾಜ ಬೊಮ್ಮಾಯಿ ಅವರು ಹೋಗಿದ್ರು. ಇದ್ರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ಹಾವೇರಿಯ ಜಿಲ್ಲಾ ಪ್ರತಿನಿಧಿ ನಾಗರಾಜ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಬಸವರಾಜ ಬೊಮ್ಮಾಯಿ ಅವರು ಹೋಗಿದ್ರು, ವಿಶೇಷ ಪೂಜೆಯನ್ನ ಸಲ್ಲಿಸಿದ್ದಾರೆ, ಏನ್ ಹೇಳಿದ್ರು ಸ್ಥಳೀಯರು? ಮತ್ತೆ ಅಲ್ಲಿ ಪ್ರತಿಭಟನೆ ಎಲ್ಲ ಆಗ್ತಾ ಇತ್ತು, ಒಂದು ಪರಿಸ್ಥಿತಿನೂ ಸ್ವಲ್ಪ ಉದ್ವಿಗ್ನವಾಗಿತ್ತು ಈಗ ಮೊನ್ನೆ ಆದಂತ ಸಂದರ್ಭದಲ್ಲಿ. ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಏನು ಆಂಜನೇಯ ಸ್ವಾಮಿ ದೇಗುಲದಲ್ಲಿ ಮೂತ್ರ ವಿಸರ್ಜನೆ ಮಾಡಿರ್ತಕ್ಕಂಥ ಈ ಒಂದು ಪ್ರಕರಣ ಬಹಳಷ್ಟು ಮಹತ್ವವನ್ನ ಪಡೆದುಕೊಂಡಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಈಗಾಗಲೇ ಹಿಂದೂ ಪರ ಸಂಘಟನೆಗಳು ಕೂಡ ಈದ್ ಮಿಲಾದ್ ದಿನದಂದೇ ಕೂಡ ಶಿಗ್ಗಾವಿ ಪಟ್ಟಣವನ್ನ ಬಂದ್ಗೆ ಕರೆ ಕೊಟ್ಟಿರ್ತಾರೆ. ಮತ್ತೆ ಈಗಾಗಲೇ ಪೊಲೀಸರು ಕೂಡ ಅವರನ್ನ ಮನವೊಲಿಸುವಂತ ಕೆಲಸಗಳನ್ನ ಕೂಡ ಮಾಡ್ತಾ ಇದ್ದಾರೆ. ಯಾಕಂತ ಹೇಳಿದ್ರೆ ಕೋಮು ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಮುಂದೆ ಯಾವುದೇ ರೀತಿಯಾದಂತಹ ಅಹಿತಕರ ಘಟನೆಗಳು ಕೂಡ ನಡೆಯಬಾರದು ಅನ್ನುವಂತ ಕಾರಣಕ್ಕಾಗಿ ಯಾವುದೇ ಕಾರಣಕ್ಕೂ ಕೂಡ ಬಂದ್ ಕರೆಯನ್ನ ವಾಪಸ್ ತೆಗೆದುಕೊಳ್ಳಿ ಅಂತ ಹೇಳಿ ಕೂಡ ಮನವಿಗಳನ್ನ ಮಾಡ್ತಾ ಇದ್ದಾರೆ. ಈ ಬೆಳವಣಿಗೆ ಬೆನ್ನಲ್ಲೇ ಕೂಡ ಪ್ರಮೋದ್ ಮುತಾಲಿಕ್ ಅವರು ಕೂಡ ಭೇಟಿಯನ್ನ ಕೊಟ್ಟಿದ್ರು. ಈಗ ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥವ್ರು ಮತ್ತು ಸಂಸದರಾಗಿರ್ತಕ್ಕಂಥ ಬಸವರಾಜ ಬೊಮ್ಮಾಯಿ ಅವರು ಕೂಡ ಆ ಒಂದು ದೇವಸ್ಥಾನಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಆಗ ಸ್ಥಳೀಯರು ಕೂಡ ಸಾಕಷ್ಟು ಆಕ್ರೋಶವನ್ನ ವ್ಯಕ್ತಪಡಿಸಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅನ್ಯ ಕೋಮಿನ ವ್ಯಕ್ತಿ ಮೊಹಮ್ಮದ್ ಜಾಫರ್ ಅನ್ನಂತ ವ್ಯಕ್ತಿ ಆಂಜನೇಯ ದೇಗುಲದ ಪಾವಿತ್ರತೆಗೆ ಧಕ್ಕೆಯನ್ನ ತಂದಿದ್ದಾನೆ. ಆತನನ್ನ ಬಂಧನವನ್ನ ಮಾತ್ರ ಮಾಡಿದ್ದಾರೆ. ಹೀಗಾಗಿ ಆತನನ್ನ ಗಡೀಪಾರು ಮಾಡಬೇಕು ಮತ್ತು ಆತನನ್ನ ಕರೆಸ್ಕೊಂಡು ಬಂದು ಆ ದೇವಸ್ಥಾನವನ್ನ ಸ್ವಚ್ಛತೆಯನ್ನ ಮಾಡಬೇಕು ಅನ್ನುವಂತ ಪಟ್ಟನ್ನ ಹಿಡಿದಿದ್ದಾರೆ. ಹೀಗಾಗಿ ಮುಂದಿನ ದಿನಗಳಲ್ಲಿ ನಾವು ಬಂದ್ಗೆ ಕರೆಯನ್ನ ಕೊಟ್ಟಿದ್ದೇವೆ, ಹಾಗಾಗಿ ತಾವು ಕೂಡ ಬೆಂಬಲವನ್ನ ಸೂಚಿಸಬೇಕನ್ನುವಂತ ಮಾಹಿತಿಗಳನ್ನ ಕೂಡ ಅವರ ಜೊತೆ ಹಂಚಿಕೊಂಡಿರ್ತಕ್ಕಂಥದ್ದು. ಈಗಾಗಲೇ ಬೊಮ್ಮಾಯಿ ಅವರು ಕೂಡ ಪೊಲೀಸ್ ಅವರ ಜೊತೆ ಒಂದಿಷ್ಟು ಮಾತುಕತೆಯನ್ನ ನಡೆಸಿಕೊಂಡು ಇದರ ಹಿಂದೆ ಯಾರಿದ್ದಾರೆ ಅನ್ನುವಂಥದ್ದನ್ನ ಕೂಲಂಕುಷವಾಗಿ ತನಿಖೆ ನಡೆಸಬೇಕನ್ನುವಂತ ಒತ್ತಾಯವನ್ನ ಕೂಡ ಮಾಡಿದ್ದಾರೆ. ಈಗಾಗಲೇ ಇದು ಒಂದ್ ಕಡೆ ರಾಜಕೀಯ ಸ್ವರೂಪವನ್ನ ಕೂಡ ಪಡೆದುಕೊಳ್ತಾ ಇದೆ. ಒಂದು ರೀತಿಯಲ್ಲಿ ಹಿಂದೂ ಪರ ಸಂಘಟನೆಗಳು ಕೂಡ ಈಗಾಗಲೇ ಪ್ರತಿಭಟನೆಗೆ ಕರೆ ಕೊಟ್ಟಿರ್ತಕ್ಕಂಥದ್ದು ಮತ್ತು ಸಂಸದರ ಭೇಟಿ ಆಗಿರ್ಬೋದು ಮತ್ತು ಪ್ರಮೋದ್ ಮುತಾಲಿಕ್ ಅವರ ಭೇಟಿ, ಈ ಎಲ್ಲಾ ಭೇಟಿಗಳ ಬೆಳವಣಿಗೆಯನ್ನ ನೋಡಿದಂತ ಸಂದರ್ಭದಲ್ಲಿ ಇದು ಮುಂದಿನ ದಿನಗಳಲ್ಲಿ ಮತ್ತೊಂದು ಹಂತಕ್ಕೆ ತಲುಪುವಂತ ಸಾಧ್ಯತೆ ಇದೆ. ಹೀಗಾಗಿ ಸಾಕಷ್ಟು ಬಂದೋಬಸ್ತನ್ನು ಕೂಡ ಶಿಗ್ಗಾವಿ ಪಟ್ಟಣದಲ್ಲಿ ಪೊಲೀಸರು ಕೂಡ ನಿಯೋಜನೆಯನ್ನ ಮಾಡಿರ್ತಕ್ಕಂಥದ್ದು. ಯಾವುದೇ ರೀತಿಯಾದಂತ ಅಹಿತಕರ ಘಟನೆಗಳು ಕೂಡ ನಡೆಯಬಾರದು ಮತ್ತು ಕೋಮು ಸೂಕ್ಷ್ಮ ಪ್ರದೇಶ ಆಗಿರೋದ್ರಿಂದ ಯಾವುದೇ ರೀತಿಯಂತ ಘಟನೆಗಳು ನಡೆಯಬಾರದು ಅನ್ನುವಂತ ಕಾರಣಕ್ಕಾಗಿ ಸಾಕಷ್ಟು ಪೊಲೀಸ್ ಭದ್ರತೆಯನ್ನ ಕೂಡ ಈಗಾಗಲೇ ಪೊಲೀಸರು ವಹಿಸಿಕೊಂಡಿರ್ತಕ್ಕಂಥದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ನಾಗರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಹಾಸನ ಜಿಲ್ಲೆಯ ಬೇಲೂರು ತಾಲೂಕಿನ ಚಿಕ್ಕಬಿಕ್ಕೋಡು ಗ್ರಾಮದ ಕೆರೆಯಲ್ಲಿ ಕಾಡಾನೆಗಳ ಹಿಂಡು ಪ್ರತ್ಯಕ್ಷವಾಗಿದೆ. ಮರಿಗಳ ಜೊತೆ ಕೆರೆಯಲ್ಲಿ ಆನೆಗಳು ಈಜಾಡಿವೆ. 20ಕ್ಕೂ ಹೆಚ್ಚು ಕಾಡಾನೆಗಳ ಪ್ರತ್ಯಕ್ಷದಿಂದ ಗ್ರಾಮಸ್ಥರಲ್ಲಿ ಆತಂಕ ಉಂಟಾಗಿತ್ತು. ಕಾಡಾನೆಗಳ ಹಾವಳಿಯಿಂದ ಕೃಷಿ ಕೆಲಸಕ್ಕೆ ತೆರಳಲಿಕ್ಕೆ ರೈತರಿಗೆ ಆತಂಕ ಎದುರಾಗಿದೆ. ಕಾಡಾನೆಗಳ ಹಿಂಡೆ ಚಿಕ್ಕಬಿಕ್ಕೋಡಲ್ಲಿ ಕಾಣಿಸ್ಕೊಂಡಿತ್ತು. ಬೇಲೂರಿನಲ್ಲಿ ನಾವು ಕುರಿಗಳ ಹಿಂಡು, ಹಸುಗಳ ಹಿಂಡು ನೋಡ್ತಾ ಇರ್ತೀವಲ್ಲ, ಹಂಗೆ ಆನೆಗಳ ಹಿಂಡು. ಆ ದೊಡ್ಡ ಹಿಂಡು ಜಮೀನಲ್ಲೆಲ್ಲ ಹೋಗ್ಬಿಟ್ರೆ ಆ ಜಮೀನೇ ನಾಶ, ಆ ತೋಟನೇ ನಾಶ ಆಗೋಗ್ಬಿಡುತ್ತೆ.